ಈ ದೇಶದಲ್ಲಿ ಬಲಪಂಥೀಯ ವಾದ ಇಲ್ಲವೇ ಇಲ್ಲ. ಇರುವುದೆಲ್ಲ ಎಡಪಂಥೀಯ ವಾದ. ಆದರೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವವರು, ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡುವವರು, ಸನಾತನ ಧರ್ಮದ ವೈಶಿಷ್ಟ್ಯತೆ ವಿಶ್ವಾತ್ಮಕತೆಯ ಕುರಿತು ಮಾತನಾಡುವವರು ಬಲಪಂಥೀಯರಲ್ಲ. ಬಲಪಂಥೀಯ ಶಬ್ದಕ್ಕೆ ಇರುವ ಅರ್ಥವನ್ನು ಸರಿಯಾಗಿ ಗ್ರಹಿಸಿದರೆ ನನ್ನ ಈ ಮಾತಿನ ಅರ್ಥವಾಗುತ್ತದೆ. ಎಡಪಂಥೀಯ ವಿಚಾರವಾದ ದೇಶಕ್ಕೆ ಒಳ್ಳೆಯದನ್ನು ಮಾಡಿಲ್ಲ. ಪಾಶ್ಚಾತ್ಯ ಚಿಂತನಾಧಾರೆಯಲ್ಲಿ ನಂಬಿಕೆ ಇರಿಸಿದ ಪಾಶ್ಚಾತ್ಯ ಚಿಂತಕರ, ಪಾಶ್ಚಾತ್ಯ ಸಮಕಾಲೀನ ಜಾಗತಿಕ ಸಾಮ್ರಾಜ್ಯಶಾಹಿ ವಿಸ್ತಾರವಾದಿ ರಾಷ್ಟ್ರಗಳ ತಾಳಕ್ಕೆ ತಕ್ಕಂತೆ ಕುಣಿಯುವ ಭಾರತೀಯ ಎಡಪಂಥೀಯರು ದೇಶಕ್ಕೆ ಒಳ್ಳೆಯದನ್ನು ಮಾಡಲು ಸಾಧ್ಯವೇ? ರಾಷ್ಟ್ರೀಯತೆ, ರಾಷ್ಟ್ರವಾದ, ರಾಷ್ಟ್ರವಾದಿ ಎಂಬ ಪದಗಳನ್ನು ಮತೀಯವಾದಿ, ಕೋಮುವಾದಿ, ಬಲಪಂಥೀಯ ಎಂದು ಬಣ್ಣಿಸುವುದು ಖೇದಕರ ಮತ್ತು ಖಂಡನೀಯ. ಎಡಪಂಥೀಯರು ಹಿಂದೂವಾದಿಗಳನ್ನು, ಸನಾತನಿಗಳನ್ನು, ರಾಷ್ಟ್ರವಾದಿಗಳನ್ನು ಮನುವಾದಿಗಳೆಂದು ಕರೆದು ಜನರಲ್ಲಿ ತಪ್ಪು ಗ್ರಹಿಕೆಯನ್ನು ಸೃಷ್ಟಿಸುತ್ತಿದ್ದಾರೆ. ಬುದ್ಧಿವಂತನಾದವನು, ವಿಚಾರವಂತನು, ಚಿಂತಕನು, ವೈಚಾರಿಕತೆ ಹೊಂದಿದವನು ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಮಾತನಾಡುವಂತಿಲ್ಲ, ಮಾತನಾಡಕೂಡದು ಎಂಬ ಫರ್ಮಾನು ಎಡಪಂಥೀಯರು ಹೊರಡಿಸಿದ್ದಾರೆ. ಆದರೆ ಅದೇ ಹೊತ್ತಿಗೆ ಅವರು ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ಮತವನ್ನು ಅಥವಾ ಇನ್ನಿತರ ಎಲ್ಲ ಮತಗಳನ್ನು ಕೊಂಡಾಡಬೇಕು, ಹಾಡಿ ಹೊಗಳಬೇಕು, ಹೊತ್ತು ತಿರುಗಬೇಕು ಮತ್ತು ಆ ಧರ್ಮಗಳ ಕುರಿತು ಭಜನೆ ಮಾಡಬೇಕು. ಹಿಂದೂ ಧರ್ಮ ಯಾವುದೇ ಧರ್ಮವನ್ನು ತಿರಸ್ಕರಿಸಬೇಕು ಎಂದು ವಾದಿಸುವುದಿಲ್ಲ. ಇದುವೇ ನಿಜವಾಗಿದ್ದರೆ ಭಾರತದಲ್ಲಿ ಹೊಸ ಧರ್ಮಗಳು ಹುಟ್ಟಿಕೊಳ್ಳುತ್ತಿರಲಿಲ್ಲ, ಅನ್ಯ ಧರ್ಮಗಳು ಭಾರತವನ್ನು ಪ್ರವೇಶಿಸುತ್ತಿರಲಿಲ್ಲ. ಜಗತ್ತಿನಲ್ಲಿಯೇ ಅತ್ಯಂತ ಉದಾರಿಯಾದ ಧರ್ಮ
ಯಾವುದಾದರೂ ಇರುವುದಾದರೆ ಅದು ಹಿಂದೂ ಧರ್ಮ, ಸನಾತನ ಧರ್ಮ. ಭಾರತೀಯ ಎಡಪಂಥೀಯರು ಯಾವುದೇ ಸಾಮಾಜಿಕ ಹೋರಾಟವನ್ನು, ರಾಜಕೀಯ ಹೋರಾಟವನ್ನು ಕೈಗೆತ್ತಿಕೊಂಡರೆ ಸಾಕು, ಕೈಯಲ್ಲಿ ಬುದ್ಧನ ಬಸವನ ಮತ್ತು ಅಂಬೇಡ್ಕರರ, ಬುದ್ಧ, ಬಸವ, ಅಂಬೇಡ್ಕರರ ಭಾವಚಿತ್ರಗಳನ್ನು ಹಿಡಿದುಕೊಂಡು ಬೀದಿಗಿಡಿದು ಹೋರಾಡುತ್ತಾರೆ. ಅವರ ಭುಜದ ಮೇಲೆ ಬಂದೂಕು ಇಟ್ಟು ಮುಗ್ಧ, ಅಮಾಯಕ, ಭಾರತೀಯ ಸಂಜಾತ ಹಿಂದೂಗಳಿಗೆ ಗುಂಡು ಹೊಡೆಯುತ್ತಾರೆ. ಇದು ಸರಿಯಲ್ಲ. ಬುದ್ಧ, ಬಸವ, ಅಂಬೇಡ್ಕರರು ಎಡಪಂಥೀಯರಲ್ಲ ಮತ್ತು ಅವರು ಹಿಂದೂಗಳ ವೈರಿಗಳೂ ಅಲ್ಲ, ವಿರೋಧಿಗಳೂ ಅಲ್ಲ. ಹಿಂದೂ ಧರ್ಮದಲ್ಲಿನ ಕೆಲವು ನ್ಯೂನತೆಗಳನ್ನು, ಸಾಮಾಜಿಕ ಅನಿಷ್ಟಗಳನ್ನು, ಏರುಪೇರುಗಳನ್ನು, ಮೇಲು ಕೀಳು ಎಂಬ ಭಾವನೆಯನ್ನು ಅವರು ಸಹಿಸಲಿಲ್ಲ. ಅದನ್ನು ಸರಿಪಡಿಸಲು ತಮ್ಮದೇ ಆದ ವಿಚಾರಗಳನ್ನು ಅವರು ಜನರ ಮುಂದಿಟ್ಟರು. ಅದೇ ಬೌದ್ಧ ಧರ್ಮವಾಗಿ, ಬಸವ ಪ್ರಣೀತ ವೀರಶೈವ ಲಿಂಗಾಯತ ಮತವಾಗಿ, ಅಂಬೇಡ್ಕರ್ ವಾದವಾಗಿ ಬೆಳೆದು ನಿಂತಿವೆ. ಇದರ ಬಗ್ಗೆ, ಈ ಮಹನೀಯರ ಬಗ್ಗೆ ಎಲ್ಲರಿಗೂ ಗೌರವವಿದೆ. ಏಕೆಂದರೆ ಬುದ್ಧನಾಗಲಿ, ಬಸವನಾಗಲಿ, ಅಂಬೇಡ್ಕರ್ರಾಗಲಿ ಎಡಪಂಥೀಯರು ಸಗಟ್ಟಾಗಿ ಖರೀದಿಸಿದ ವ್ಯಕ್ತಿಗಳಲ್ಲ. ಅವರು ಮಾರಿಕೊಂಡವರಲ್ಲ, ಮಾರಿಕೊಳ್ಳಲು ನಿಂತವರು ಅಲ್ಲ. ಆದರೆ ಅವರನ್ನು ಖರೀದಿ ಮಾಡಲು ಕೆಲವು ಸಂಘಟನೆಗಳು, ರಾಜಕೀಯ ಪಕ್ಷಗಳು, ಮತೀಯ ಸಂಘಟನೆಗಳು ನಾ ಮುಂದ ಎಂದು ತಮ್ಮಲ್ಲಿಯೇ ತೀವ್ರ ಪೈಪೋಟಿ ನಡೆಸಿವೆ. ಇವರು ಸತ್ಯ ಪ್ರತಿಪಾದಕರು, ಸತ್ಯವಂತರು, ಸತ್ಯದ ದಾರಿಯಲ್ಲಿ ನಡೆದವರು, ಸತ್ಯದ ದಾರಿಯಲ್ಲಿ ತಮ್ಮ ಅನುಯಾಯಿಗಳನ್ನು ತೆಗೆದುಕೊಂಡು ಮುನ್ನಡೆಸಿಕೊಂಡು ಹೋದವರು. ಎಡಪಂಥೀಯರು ಭಾರತದಲ್ಲಿ ಇರದೇ ಇರುವ ಒಂದು ಹೊಸ ಸಂಕತನವನ್ನು ಸೃಷ್ಟಿಸಿದ್ದಾರೆ. ಅದುವೇ ಮೂಲಭೂತವಾದ ಮತೀಯವಾದ ಮತ್ತು ಬಲಪಂಥೀಯವಾದ. ತಮ್ಮ ಪ್ರಣಾಳಿಕೆಯನ್ನು ಅನುಷ್ಠಾನಗೊಳಿಸಲು, ತಮ್ಮ ಕಪೋಲಕಲ್ಪಿತ ಅಸತ್ಯವನ್ನು ಜನರ ಮನಸ್ಸಿನಲ್ಲಿ ನೆಡಲು, ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಅವರು ಅನೇಕ ತಂತ್ರಗಳನ್ನು ಬಳಸುತ್ತಾರೆ, ಅನೇಕ ಆಕಾರಗಳನ್ನು ಒದಗಿಸುತ್ತಾರೆ. ಅದರಲ್ಲಿ ಒಂದು ಮನುಸ್ಮೃತಿ.
ಮನುಸ್ಮೃತಿ ಹಿಂದೂ ಧರ್ಮದ ಧರ್ಮಗ್ರಂಥವಲ್ಲ. ಮನುಸ್ಮೃತಿ ಭಾರತದ ರಾಜಕೀಯ, ಆರ್ಥಿಕ, ಧಾರ್ಮಿಕ ಮುಂತಾದ ಸಂಗತಿಗಳ ಬಗ್ಗೆ ವಿವರಿಸುತ್ತದೆ. ಇದರಲ್ಲಿ ಅನೇಕ ಆಕ್ಷೇಪಾರ್ಹ ಸಂಗತಿಗಳಿವೆ. ಶೂದ್ರರು ವೇದಗಳನ್ನು ಓದಬಾರ್ದು, ಓದಿದರೆ ಅವರಿಗೆ ಇಂತಿಂಥ ಶಿಕ್ಷೆಯನ್ನು ನೀಡಬೇಕು, ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಇತ್ಯಾದಿ. ಮನುಶಾಸ್ತ್ರದ ಈ ಆಕ್ಷೇಪಾರ್ಹ ಸಂಗತಿಗಳನ್ನು ಈ ಹೊತ್ತಿನಲ್ಲಿ ಚರ್ಚಿಸುವ ಅಗತ್ಯವೇ ಇಲ್ಲ. ಮತ್ತು ಭಾರತೀಯ ಸಮಾಜ ಯಾವುದೇ ಸಂದರ್ಭದಲ್ಲಿ ಮನುಸ್ಮೃತಿಯಂತೆ ನಡೆದುಕೊಂಡಿಲ್ಲ. ಇದಕ್ಕೆ ನೂರಾರು ನಿದರ್ಶನಗಳು ನಮ್ಮ ಇತಿಹಾಸದಲ್ಲಿ ನಮಗೆ ಸಿಗುತ್ತವೆ. ಯಾವುದೇ ಒಂದು ಪಠ್ಯದಲ್ಲಿ, ಗ್ರಂಥದಲ್ಲಿ ನಮ್ಮ ಕಾಲಕ್ಕೆ ಸರಿ ಹೊಂದದ, ನಾವು ಒಪ್ಪಿಕೊಂಡು ಸ್ವೀಕರಿಸಿದ ಸಂವಿಧಾನದ ಆಶಯಕ್ಕೆ ಪೂರಕವಲ್ಲದ ಸಂಗತಿಗಳು ಯಾವುದೇ ಧಾರ್ಮಿಕ ಪಠ್ಯದಲ್ಲಿದ್ದರೂ ನಾವು ಅದನ್ನು ಒಪ್ಪಿಕೊಳ್ಳಬೇಕಾಗಿಲ್ಲ. ಹಾಗೆಯೇ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ನುಸುಳಿಕೊಂಡ ಅಸಂವಿಧಾನಿಕ ಸಂಗತಿಗಳನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕಾಗಿಲ್ಲ, ನಾವು ಒಪ್ಪಿಕೊಂಡಿಲ್ಲ. ಆದರೆ ಈ ದೇಶದಲ್ಲಿ ಜಾತಿ ಪದ್ಧತಿ ಇದ್ದದ್ದು, ಲಿಂಗಾಧಾರಿತ, ಜಾತಿ ಆಧಾರಿತ ತಾರತಮ್ಯಗಳು ಇದ್ದದ್ದು, ಮೇಲು ಕೀಳು ತಾರತಮ್ಯ ಇದ್ದದ್ದು, ಅಸ್ಪೃಶ್ಯತೆ ಇದ್ದದ್ದು ಸತ್ಯ. ಇದನ್ನು ಒಪ್ಪಿಕೊಳ್ಳಬೇಕು. ಆದರೆ ಇದು ಧಾರ್ಮಿಕ ಸಮಸ್ಯೆ ಅಲ್ಲ, ಇದು ಸಾಮಾಜಿಕ ಸಮಸ್ಯೆ ಮತ್ತು ರಾಜಕೀಯ ಸಮಸ್ಯೆ. ರಾಜಕೀಯ ಸಮಸ್ಯೆಯನ್ನು, ಆರ್ಥಿಕ ಸಮಸ್ಯೆಯನ್ನು ಮತೀಯ ನೆಲೆಯಲ್ಲಿ, ಧರ್ಮದ ನೆಲೆಯಲ್ಲಿ, ಅಧ್ಯಾತ್ಮದ ನೆಲೆಯಲ್ಲಿ ಅರ್ಥೈಸುವುದು ಸರ್ವಥಾ ಒಪ್ಪಲಾಗದು. ಈ ಸಮಸ್ಯೆಗಳನ್ನು ಸಾಮಾಜಿಕ, ಕಾನೂನಾತ್ಮಕ, ಸಂವಿಧಾನಾತ್ಮಕ, ರಾಜಕೀಯ ನೆಲೆಗಳಿಂದ ಅರ್ಥ ಮಾಡಿಕೊಂಡು ಪರಿಹಾರಗಳನ್ನು ಸೂಚಿಸಬೇಕು. ಈ ಕೆಲಸ ಬಹುಮಟ್ಟಿಗೆ ಆಗಿದೆ. ಏಕೆಂದರೆ ಭಾರತೀಯರ ಮೂಲ ಆಶಯ, ಮಂತ್ರ ವಸುದೈವ ಕುಟುಂಬಕಂ ಎಂಬುದಾಗಿದೆ. ಸರ್ವ ಜನರಿಗೆ ಲೇಸನ್ನು ಬಯಸುವ, ದೇಶಕ್ಕೆ, ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ಮಹಾನ್ ದೇಶ, ಮಹಾನ್ ಧರ್ಮ ಭಾರತ ದೇಶ, ಭಾರತೀಯ ಧರ್ಮವಾಗಿದೆ. ಪ್ರತಿಯೊಂದು ಧರ್ಮದಲ್ಲೂ ಕೆಲವು ನ್ಯೂನತೆಗಳು, ಮಿತಿಗಳು ಇರುವಂತೆ ಹಿಂದೂ ಧರ್ಮದಲ್ಲೂ ಇವೆ. ಈ ಮಿತಿಗಳನ್ನು ತೆಗೆದು ಹಾಕಲೆಂದೇ ಅನೇಕ ಜನರು ಪ್ರಯತ್ನಪಟ್ಟಿದ್ದಾರೆ. ಋಷಿಮುನಿಗಳ ಕಾಲದಿಂದ ಹಿಡಿದು ವಿವೇಕಾನಂದ, ಪರಮಹಂಸ, ಅರವಿಂದ ಘೋಷ್, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಸಾವರ್ಕರ್ ಅವರವರೆಗೆ ಪ್ರಯತ್ನಗಳು ಆಗಿವೆ. ಇರುವ ಸತ್ಯವನ್ನು ಮರೆಮಾಚಿ
ಭಾರತೀಯ ಐತಿಹಾಸಿಕತೆಯನ್ನು ತಳ್ಳಿಹಾಕಿ ಐತಿಹ್ಯಗಳನ್ನು, ಪುರಾಣಗಳನ್ನು, ಪುಣ್ಯಕಥೆಗಳನ್ನು, ದಂತಕಥೆಗಳನ್ನು, ಮಹಾಕಾವ್ಯವನ್ನು, ಧಾರ್ಮಿಕ ಗ್ರಂಥವನ್ನು, ನೀತಿಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸಗಳನ್ನು ತಪ್ಪಾಗಿ ಅರ್ಥೈಸಿ ಭಾರತೀಯ ಈ ದೇಶದಲ್ಲಿನ ಎಲ್ಲ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ಸಮಸ್ಯೆಗಳನ್ನು ಹಿಂದೂ ಧರ್ಮದ ತಲೆಗೆ ಕಟ್ಟಿ ಹಿಂದೂ ಧರ್ಮದ ಪರವಾಗಿ ಮಾತನಾಡಿದ ಋಷಿ ಮುನಿಗಳನ್ನು, ವಾಲ್ಮೀಕಿ ವ್ಯಾಸರನ್ನು, ಕಾಳಿದಾಸ ಬಹುಭೂತಿಯರನ್ನು, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಹಿಂದೂ ಧರ್ಮದ ಹಣೆಗೆ ಕಪ್ಪು ಬಟ್ಟೆಯನ್ನು ಕಟ್ಟಿರುವುದು ಆತಂಕಕಾರಿ ಬೆಳವಣಿಗೆ. ಭಾರತ ಒಂದು ದೇಶ, ಭಾರತೀಯರು ಒಂದು, ಭಾರತೀಯರೆಲ್ಲರೂ ಒಂದೇ. ಭಾರತೀಯರ ಮೂಲ ಸಂಸ್ಕೃತಿ, ಭಾಷೆ, ಸಂವೇದನೆ, ಕ್ರಿಯಾಶೀಲತೆ ಎಲ್ಲವೂ ಒಂದೇ ಎಂದು ನಂಬದೆ ಹೋದರೆ ನಾವು ಹತ್ತಿರದ ಭವಿಷ್ಯದಲ್ಲಿ ಬಹುದೊಡ್ಡ ಬೆಲೆಯನ್ನು ತೆತ್ತಬೇಕಾಗಿ ಬರುತ್ತದೆ. ಭಾರತೀಯ ವಿವಿಧತೆ, ಬಹುತ್ವವನ್ನು ತಳ್ಳಿಹಾಕುವ ಮಾತೇ ಇಲ್ಲ. ಆದರೆ ಈ ವಿವಿಧತೆಯನ್ನು, ಬಹುತ್ವವನ್ನು ಸರಿಯಾಗಿ ಗ್ರಹಿಸಬೇಕಾಗಿದೆ. ಭಾರತೀಯ ಸಂಸ್ಕೃತಿ ಒಂದೇ, ಆದರೆ ಈ ಸಂಸ್ಕೃತಿ ಹಲವು ವಿಧಗಳಲ್ಲಿ, ಹಲವು ಶೈಲಿಯಲ್ಲಿ, ಹಲವು ರೂಪದಲ್ಲಿ ಆಚರಿಸಲ್ಪಡುತ್ತದೆ. ಭಾರತದ ಮೂಲ ಧರ್ಮ ಒಂದೇ. ಈ ಧರ್ಮ ಅನೇಕ ಮತಗಳಲ್ಲಿ, ಪಂಥಗಳಲ್ಲಿ ಆಚರಿಸಲ್ಪಡುತ್ತದೆ. ಭಾರತೀಯ ಭಾಷೆ ಒಂದೇ. ಈ ಭಾಷೆ ಅನೇಕ ಭಾಷೆಗಳಲ್ಲಿ, ಉಪಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಕಟಗೊಳ್ಳುತ್ತಿದೆ. ಇದು ಈ ದೇಶದ ವೈಶಿಷ್ಟ್ಯ. ಇಂಥ ವೈಶಿಷ್ಟ್ಯಪೂರ್ಣವಾದ ಭಾರತವನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗೋದು ನಮ್ಮೆಲ್ಲರ ಹೊಣೆಯಾಗಿದೆ. ಭಾರತೀಯ ಎಡಪಂಥೀಯರು ಒಂದು ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀವು ಏನೇ ನಿಮ್ಮ ವಿಚಾರ ಯಾವುದೇ ಆಗಿರಬಹುದು, ನೀವು ಎಡಪಂಥೀಯರಾಗಿರಬಹುದು, ರಾಷ್ಟ್ರವಾದಿಗಳಾಗಿರಬಹುದು, ಹಿಂದೂಗಳಾಗಿರಬಹುದು, ಭಾರತದಲ್ಲಿ ವಾಸಿಸುವ ಯಾವುದೇ ಧರ್ಮೀಯರಾಗಿರಬಹುದು, ನಾವೆಲ್ಲರೂ ಒಂದೇ. ನಮ್ಮ ರಾಷ್ಟ್ರ ಒಂದೇ, ನಮ್ಮ ನೆಲೆ ಒಂದೇ, ನಮ್ಮ ಭೂಮಿ ಒಂದೇ ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಎಲ್ಲ ಧಾರ್ಮಿಕ, ಮತೀಯ, ಸಾಹಿತ್ಯಿಕ, ಸಾಂಸ್ಕೃತಿಕ, ಭಾಷಿಕ, ಜನಾಂಗೀಯ, ಪ್ರಾದೇಶಿಕ ಮಿತಿಗಳನ್ನು ಮೀರಿ ಎಲ್ಲರೂ ಒಟ್ಟುಗೂಡಿ ಒಂದು ವಿಶಾಲವಾದ ತಳಹದಿಯ ಮೇಲೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಭಾರತವನ್ನು ಆದಷ್ಟು ಬೇಗ ಸಮೃದ್ಧವಾದ, ಸುಸ್ಥಿರವಾದ, ವಿಕಸಿತವಾದ ಭಾರತವನ್ನಾಗಿ
ಬೆಳೆಸಲು ಪ್ರಯತ್ನಿಸಬೇಕು.